ಕ್ವಶನ್ ಇದನ್ನು ನಾವು ಹೇಗೆ ಶಾರ್ಟ್ಕಟ್ ಮುಖಾಂತರ ಆನ್ಸರನ್ನು ಪಡೆಯುವುದನ್ನು ತಿಳ್ಕೊಳ್ಳೋಣ. ಈ 4-digit ನಂಬರ್ n is such that when divided by 3, 5, 6 and leaves a remainder 1, 3, 4, 7 respectively what is smallest number. ಸೊ ಇಲ್ಲಿ ಕೊಟ್ಟಿರೋ ನಂಬರು ಈ 3, 5, 6ನಿಂದ ಡಿವೈಡ್ ಆಗಬೇಕು. ಯಾವಾಗ ಡಿವೈಡ್ ಆಗಬೇಕು? ಈ ರಿಮೈಂಡರ್ ತೆಗೆದ್ರೆ ಅದು ಪೂರ್ತಿಯಾಗಿ ಡಿವೈಡ್ ಆಗಬೇಕು, ಯಾವುದೇ ರೀತಿ ಪಾಯಿಂಟ್ ಬರದೇ ರೀತಿ ಡಿವೈಡ್ ಆಗಬೇಕು. ಸೊ ಈ ರೀತಿ ನೋಡಬೇಕಂದ್ರೆ ನೀವೇನು ಮಾಡಬೇಕು, ಫಸ್ಟು ನಿಮಗೆ ಡಿವಿಸಿಬಿಲಿಟಿ ರೂಲ್ ಗೊತ್ತಿರಬೇಕು. ಫಸ್ಟು 5 ಡಿವಿಸಿಬಿಲಿಟಿ ನೋಡ್ಕೊಳ್ಳಿ, ಯಾಕಂದರೆ ಇದು ಈಸಿ ಇದೆಯಲ್ಲ. ನೋಡಿ, ಇದರಲ್ಲಿ ಈ ಆಪ್ಷನಲ್ಲಿ 3 ತೆಗೆದ್ರೆ ಅದು 5ಇಂದ ಡಿವೈಡ್ ಆಗಬೇಕು. 5ಇಂದ ಡಿವೈಡ್ ಆಗಬೇಕಂದ್ರೆ ಲಾಸ್ಟ್ 5 ಇರಬೇಕು, ಇಲ್ಲ 0 ಇರಬೇಕು. ನೋಡಿ, 3 ತೆಗೆದ್ರೆ ಏನಾಗುತ್ತೆ, ಲಾಸ್ಟ್ 5 ಇರುತ್ತೆ. ಓಕೆನಾ? 3 ತೆಗೆದ್ರೆ ಲಾಸ್ಟ್ 9 ಇರುತ್ತೆ, 3 ತೆಗೆದ್ರೆ ಲಾಸ್ಟ್ 5 ಇರುತ್ತೆ, ಈ 3 ತೆಗೆದ್ರೆ ಲಾಸ್ಟ್ 9 ಇರುತ್ತೆ. ಸೊ ಇವೆರಡು ಆಪ್ಷನ್ ಅಲ್ಲ, ಇನ್ನು ಇವೆರಡು ಆಪ್ಷನ್ ಮಾತ್ರ ನಮಗಿರೋದು. ನೆಕ್ಸ್ಟ್ ಈ ಎರಡು ಆಪ್ಷನ್ನ ನಾವು 3 ಡಿವಿಸಿಬಿಲಿಟಿ ರೂಲ್ ಮುಖಾಂತರ ನೋಡ್ಕೊಳ್ಳೋಣ. ನೋಡಿ, ಇದನ್ನು ಮೈನಸ್ ಮಾಡಿದ್ರೆ ಯಾವಾಗ 1 ಮೈನಸ್ ಮಾಡಿದ್ರೆ ಇದು 3ಇಂದ ಕಂಪ್ಲೀಟಾಗಿ ಡಿವೈಡ್ ಆಗಬೇಕು. ನೋಡಿ, 1 ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ? 1067. ಇದು 1077. ಇದು 3ಯಲ್ಲಿ ಡಿವೈಡ್ ಆಗುತ್ತಿಲ್ಲ ನೋಡ್ಕೊಂಡು, ಇವೆರಡು 3ಯಲ್ಲಿ ಡಿವೈಡ್ ಆಗುತ್ತಿಲ್ಲ ನೋಡ್ಕೊಂಡು. 3ಯಲ್ಲಿ ಡಿವೈಡ್ ಆಗಬೇಕಂದ್ರೆ ಇದನ್ನು ಸಿಂಗಲ್ ಡಿಜಿಟಾಗಿ ಕನ್ವರ್ಟ್ ಮಾಡಬೇಕಂದ್ರೆ ಎಲ್ಲ ಡಿಜಿಟ್ನು ಆ್ಯಡ್ ಮಾಡಿಬಿಟ್ಟು ಸಿಂಗಲ್ ಡಿಜಿಟಾಗಿ ಕನ್ವರ್ಟ್ ಮಾಡಿ ಅದು 3, 6, 9 ಈ ರೀತಿ ಏನಾದ್ರು ಬಂದರೆ ಅದು 3ಇಂದ ಡಿವೈಡ್ ಆಗುತ್ತೆ ಅಂತ ಅರ್ಥ. ಇಲ್ಲಿ ನೋಡಿ, 1 + 6 7, 7 + 7 14, 14 ಇದು 5 ಆಗುತ್ತೆ. ಸೊ ಇದು 3ಇಂದ ಡಿವೈಡ್ ಆಗಲ್ಲ. ಇದನ್ನು ನೋಡೋಣ, 1 + 7 8, 8 + 7 15, 15 ಇದು 6 ಆಗುತ್ತೆ. ಸೊ ಇದು ಡಿವೈಡ್ ಆಗುತ್ತೆ. ಸೊ ಸಿ ಈಸ್ ರೈಟ್ ಆನ್ಸರ್.